ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಪಥ ಬದಲಾವಣೆ ಎನ್ನುವ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕುಂಭರಾಶಿಯವರಿಗೆ ಕುಜಪಥ ಬದಲಾವಣೆಯಿಂದ ಯಾವೆಲ್ಲ ಶುಭಾಶುಭ ಫಲಗಳಿದ್ದಾವೆ ಇದನ್ನು ನೋಡೋಣ. ಆಷಾಢ ಬಹುಳ ಚೌತಿ ದಿನಾಂಕ 2/8/2026 ಸೋಮವಾರ ರಾತ್ರಿ 10:54 ಸರಿಯಾಗಿ ವೃಷಭ ರಾಶಿಯಲ್ಲಿದ್ದ ಅಂಗಾರಕ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಆ ಕಾಲಕ್ಕೊಂದು ಕುಂಡಲಿಯನ್ನು ನಾವು ಸಿದ್ಧ ಮಾಡಿದರೆ ಮೀನ ಲಗ್ನ, ಲಗ್ನದಲ್ಲಿಯೇ ಚಂದ್ರ, ವಕ್ರ ಶನಿ ಮತ್ತು ಮಾಂದಿ, ಲಗ್ನಾತ್ ಚತುರ್ಥ ಸ್ಥಾನ ಅಂದರೆ ಮಿಥುನ ರಾಶಿಯಲ್ಲಿ ಕುಜ ಬುಧ ಯತಿ, ಕರ್ಕಾಟಕ ರಾಶಿಯಲ್ಲಿ ರವಿ ಹಾಗೂ ಉಚ್ಚ ಗುರು, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ ಹಾಗೂ ಕುಂಭ ರಾಶಿಯಲ್ಲಿ ರಾಹು. ಈ ರೀತಿಯಾಗಿ ಗ್ರಹಸ್ಥಿತಿ ಇದೆ. ಕುಜ ರಾಶ್ಯಾಧಿಪತಿಯಾದ ಬುಧನ ಜೊತೆಗೆ ಮಿಥುನ ರಾಶಿಯಲ್ಲಿರುವುದರಿಂದ ಕುಜ ಬುಧ ಯತಿಯೋಗ. ಶನಿ ಮತ್ತು ಚಂದ್ರ ಒಟ್ಟಿಗೆ ಮೀನರಾಶಿಯಲ್ಲಿದ್ದಾರೆ, ಇದರಿಂದ ಶನಿ ಶಶಿಯೋಗ. ಹಾಗೂ ಶನಿಯ ಕೇಂದ್ರ ಸ್ಥಾನ 4ನೇ ಮನೆಯಲ್ಲಿ ಕುಜನು, ಕುಜನ ಕೇಂದ್ರ ಸ್ಥಾನ 10ನೇ ಮನೆಯಲ್ಲಿ ಶನಿಯು ಸ್ಥಿತರಾಗಿದ್ದಾರೆ, ಇದರಿಂದ ಶನಿ ಮಂಗಳ ಕೇಂದ್ರ ಯೋಗ ಎನ್ನುವಂಥದ್ದು. ಕನ್ಯಾ ರಾಶಿಯಲ್ಲಿರುವ ಶುಕ್ರನನ್ನು ಕುಜ ಚತುರ್ಥ ದೃಷ್ಟಿಯಿಂದ ವೀಕ್ಷಿಸ್ತಾ ಇದ್ದಾನೆ, ಇದರ ಕಾರಣದಿಂದ ಭೃಗ್ವಂಗಾರಕ ಯೋಗ ಎನ್ನುವಂಥದ್ದು. ಶನಿ ಹಾಗೂ ಶುಕ್ರ ಪರಸ್ಪರ ಸರಿಯಾಗಿ 180 ಡಿಗ್ರಿಯ ಅಂತರದಲ್ಲಿ ಅವರಿದ್ದಾರೆ, ಇದರ ಕಾರಣದಿಂದ ಶನಿ ಶುಕ್ರ ಪರಸ್ಪರ ದೃಷ್ಟಿ ಯೋಗ. ಈ ಎಲ್ಲ ಹಿನ್ನೆಲೆ ಒಳಗೆ ಕುಂಭರಾಶಿಯವರ ಶುಭಾಶುಭ ಫಲಗಳನ್ನು ನಾವು ನೋಡುವುದಾದರೆ, ಪಂಚಮದ ಅಂಗಾರಕ ಜ್ವರಮನುಚಿಂತಾಂ ಪುತ್ರಹೇತು ವೃಥಾಂಬ ಕಲಯತಿ ಕಲಹಂ ಸ್ವೈಃ ಪಂಚಮೇ ಭೂಮಿಪುತ್ರ. ಜ್ವರಬಾಧೆ ಉಂಟಾಗಬಹುದು ಹಾಗೂ ಮನಸ್ಸಿಗೆ ಚಿಂತೆ ಆವರಿಸಬಹುದು. ಮಕ್ಕಳ ಕಾರಣಕ್ಕೆ ವೃಥ ಚಿಂತೆ ಮತ್ತು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಮೇಲಿಂದ ಮೇಲೆ ಅವರ ಕಾರಣದಿಂದ ನೀವು ಸ್ವಲ್ಪ ಗಲಿಬಿಲಿಗೆ ಗೊಂದಲಕ್ಕೊಳಗಾಗುವ ಸಾಧ್ಯತೆ ಇದೆ. ನಿಮ್ಮ ಸ್ವಬಂಧುಗಳು ಇವರಲ್ಲಿ ಕಲಹ ಏರ್ಪಡಬಹುದು. ಪಂಚಮದ ಬುಧನ ಕಾರಣದಿಂದ ಉಷ್ಣಬಾಧೆ ಮತ್ತು ಆಲಸ್ಯ. ಜನ್ಮದಲ್ಲಿ ರಾಹು ಇದ್ದಾನೆ, ಇದರ ಕಾರಣದಿಂದ ದೇಹಪೀಡೆ. ದ್ವಿತೀಯದ ಚಂದ್ರ ಶನಿ ಹಾಗೂ ಮಾಂದಿ. ಕುಭೋಜನ ಅಂದರೆ ಆಹಾರದಲ್ಲಿ ದೋಷ ಉಂಟಾಗಬಹುದು, ಕಲುಷಿತವಾದ ಆಹಾರವನ್ನು ನೀವು ಸ್ವೀಕಾರ ಮಾಡಬಹುದು. ಕಾರ್ಯಹಾನಿ ಮತ್ತು ವೃಥಾ ನಿಂದೆ, ನೀವೇನೂ ತಪ್ಪನ್ನು ಮಾಡದೆ ನಿಂದೆಗೆ ಒಳಗಾಗುವಂತಹ ಸ್ಥಿತಿ. ಷಷ್ಠದ ಗುರುವಿನ ಕಾರಣದಿಂದ ಸ್ವಜನ ಕಲಹ ಹಾಗೂ ಸಪ್ತಮದ ಕೇತು ಸಂಗಾತಿಗೆ ಪೀಡೆ ಮತ್ತು ದಾಂಪತ್ಯ ವಿರಸ ಎನ್ನುವಂತಹ ಯೋಗ. ಷಷ್ಠದ ರವಿಯ ಕಾರಣದಿಂದ ವಸ್ತ್ರ ಲಾಭ ಮತ್ತು ಕಾರ್ಯಸಿದ್ಧಿ. ಅಷ್ಟಮದ ಶುಕ್ರನ ಕಾರಣದಿಂದ ದುಃಖನಾಶ, ಬಂಧುಮಿತ್ರ ಸಮಾಗಮ ಎನ್ನುವಂತಹ ಫಲಗಳು ಕುಂಭರಾಶಿಯವರಿಗೆ ಹೇಳಲ್ಪಟ್ಟಿವೆ. ಪರಿಹಾರ ಶ್ರೀ ನರಸಿಂಹನ ಆರಾಧನೆಯನ್ನು ಮಾಡಿ ಮತ್ತು ಶ್ರೀ ಚಂಡಿಕಾ ದುರ್ಗಾ ಆರಾಧನೆ, ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡಿ. ಇದರಿಂದ ಕುಂಭರಾಶಿಯವರು ನಿಮಗಿರುವ ಎಲ್ಲ ಅನಿಷ್ಟ ಫಲಗಳನ್ನು ಕಳೆದುಕೊಳ್ಳಬಹುದು. ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ಕುಂಭರಾಶಿಯವರಿದ್ದೀರಿ. ಸಾಧ್ಯವಾದವರು ಶನಿ ಶಾಂತಿಯನ್ನು ಆಚರಿಸಿಕೊಳ್ಳುವುದರಿಂದಲೂ ಇರುವ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಸರಿಸುಮಾರಾಗಿ 1ರಿಂದ 1.5 ತಿಂಗಳುಗಳ ಕಾಲ ಮೇಲೆ ಹೇಳಿದ ಪರಿಹಾರ ಮಾರ್ಗಗಳನ್ನು ನೀವು ಅನುಸರಿಸಿದರೆ ಇರುವ ಬರುವ ಎಲ್ಲ ಆಪತ್ತು ವಿಪತ್ತುಗಳಿಂದ ಕುಂಭರಾಶಿಯವರು ಪರಿಹಾರವನ್ನು ಕಂಡುಕೊಳ್ಳಬಹುದು. ಪಂಚಮದ ಅಂಗಾರಕ ನಿಮಗೆ ಶುಭವನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.